ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಂದಾರ ಸಾಗರ. ಇವತ್ತು ನಾವಿಬ್ಬರು ನಿಮ್ಮನ್ನು ಒಂದು ಒಳ್ಳೆ ಪ್ಲೇಸಿಗೆ ಕರ್ಕೊಂಡು ಹೋಗ್ತಿದ್ದೀವಿ. ಯಾವ ಪ್ಲೇಸ್ ಅಂತ ವೆಯ್ಟ್ ಮಾಡಿ ನೋಡಿ. ಎಸ್, ನಾವು ಬಂದಿರೋದು ನಮ್ಮ ಮನೆಗೆ, ಅಂದರೆ ನನ್ನ ತವರು ಮನೆ ಸಾಗರದ ಹೊಸೂರಿಗೆ ಬಂದಿದ್ದೀವಿ. ಎಲ್ಲರೂ ಚೌತಿ ಹಬ್ಬಕ್ಕೆ ಮನೆಗೆ ಹೋದರೆ ನಾನು ಮಾತ್ರ ಚೌತಿ ಹಬ್ಬ ಮುಗಿದು ಒಂದು ವಾರ ಬಿಟ್ಟು ಹೋಗ್ತಾ ಇದ್ದೀನಿ. ಯಾಕೆಂದರೆ ನಮ್ಮದು ಹಾಸನದಲ್ಲಿ ಅಂಗಡಿ ಇದೆ, ಅದೆಲ್ಲ ನಿಮ್ಗೆ ಗೊತ್ತಿದೆ. ಸೊ ಅಂಗಡಿ ಬಿಟ್ಟು ಹೋಗೋಕ್ಕಾಗಲ್ಲ, ಆದ್ದರಿಂದ ಈಗ ಹಬ್ಬ ಮುಗಿಸಿ ಒಂದು ವಾರ ಆದಮೇಲೆ ಮನೆ ಕಡೆ ಹೋಗಿದ್ವಿ. ಮನೇಲಿ ನೋಡಿ ಎಲ್ಲ ಡೇರೆ ಹೂವೆಲ್ಲ ಬಿಟ್ಟು ಆಲ್ಮೋಸ್ಟ್ ಎಲ್ಲ ಬೀತು ಹೋಗಿದೆ. ಇವಾಗ ಹೋಗಿದ್ದೀವಿ. ಸೊ ಹೂಗಳೆಲ್ಲ ಜಾಸ್ತಿ ನೋಡೋಕೆ ಸಿಗ್ಲೇ ಹೊಸ ಗಂಟೆ ತಗೊಂಡಿದ್ದೀವಿ. ಮನೆಲ್ಲ ತರಕಾರಿ ಹೆಚ್ಕೊಡುದ, ಮನೇಲಿ ಎಂತ ಬಿಡುದಿಲ್ಲ. ಇಲ್ಲ ಅತ್ತೆಗಲ್ಪ ಅಷ್ಟೇ. ಇಲ್ಲಿ ನೋಡಿಲ್ಲಿ, ಸಾಮಾನ್ಯವಾಗಿ ಹೆಣ್ಮಕ್ಳು ಅತ್ತೆ ಮನೆಗೆ ಹೋದ್ರೆ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತಾರಂತೆ. ಆದರೆ ನಮ್ಮ ಮನೇಲಿ ಉಲ್ಟಾ ನೋಡಿ, ಮನೆಗೆ ಬಂದಿರೋ ಅಳಿಯ ಕೆಲಸ ಮಾಡ್ತಾ ಇದ್ದಾರೆ. ನಾನು ಮಾತ್ರ ಫುಲ್ ರೆಸ್ಟಿಂಗ್ ಮಾಡಲಿದ್ದೆ, ನಾನು ಏನೂ ಕೆಲಸ ಮಾಡಲಿಲ್ಲ. ಆ್ಯಂಡ್ ಇಲ್ಲಿ ಒಂದು ಗಮನಿಸ್ಬೋದು ನೀವು, ನಾನು ಊರಿಗೆ ಹೋದ ತಕ್ಷಣ ನನ್ನ ಭಾಷೆನೇ ಚೇಂಜ್ ಆಗ್ಬಿಟ್ಟಿದೆ. ಸೊ ಕುಂದಾಪುರ ಭಾಷೆ ಬಂದ್ಬಿಟ್ಟಿದೆ. ಇಲ್ಲ, ಮನೆಗೆ ಅಪ್ಪ ಅಮ್ಮ ಬಂದಿದ್ರು. ಚೌತಿ ಹಬ್ಬ ಅಂದರೆ ಚಕ್ಲಿ ಕರ್ಜಿಕಾಯಿ ಎಲ್ಲ ಇರಲೇಬೇಕಲ್ವಾ. ನಮ್ಮ ಅಮ್ಮ ಕೂಡ ಹಬ್ಬಕ್ಕೆ ಮಾಡಿದ್ರಂತೆ, ಅದನ್ನು ಅಕ್ಕಂಗೆ ಕೊಟ್ಟು ಕಳಿಸಿದ್ರು. ಅವ್ರು ಸ್ವಲ್ಪ ಇಟ್ಕೊಂಡಿದ್ರು. ಈಗ ನಾನು ಬರ್ತೀನಿ, ಅದಕ್ಕೋಸ್ಕರ ನಾನು ಬಂದಂಗೆ ಮಾಡೋಣ ಅಂತ ಹೇಳಿದ್ದೆ. ಇವಾಗ ನಾವು ಬಂದಿದ್ದೀವಲ್ಲ, ಸೊ ನಾವು 3 ಜನ ಸೇರಿಕೊಂಡು ಇಲ್ಲಿ ಕರ್ಜಿಕಾಯಿ ಮಾಡ್ತಾ ಇದ್ದೀವಿ. ನಮ್ಮ ಮನೆ ಗೃಹ ಪ್ರವೇಶ ಆಗ್ಬಿಟ್ಟು 18 ವರ್ಷ ಆಗಿದೆ. ಬಟ್ ನಮ್ಮ ಮನೆಗೆ ಆಲ್ಮೋಸ್ಟ್ 20+ ಇಯರ್ಸ್ ಆಗಿದೆ. ಸೊ ಎಲ್ಲ ಹಳೆ ಇದೆ, ಅಡುಗೆ ಮನೆ ಎಲ್ಲ ತುಂಬ ಹಿಂದಿನ ಕಾಲದ ಥರನೇ ಇದೆ. ಅಸ್ತ್ರವಲೆ ಅಂತ ಆ ರೀತಿ ಸಿಸ್ಟಮ್ ಇದೆ. ಸೊ ನಮ್ಗೆ ಖುಷಿ ಇದೆ ಅದರಲ್ಲಿ. ಈಗ ನಾವು ಇಕ್ಕೇರಿಗೆ ಹೋಗ್ತಿದ್ದೀವಿ. ಪಪ್ಪ ಅಮ್ಮನ ವರ್ಧಾ ಮೂಲಕ ಕಳಿಸಿದ್ದೀವಿ. ಅವರು ಅಲ್ಲಿಂದ ಬರೋಳೊಳಗೆ ನಾವು ಇಕ್ಕೇರಿ ರೌಂಡ್ಸ್ ಹೊಡ್ಕೊಬರ್ತೀವಿ. ಎಲ್ಲೋಗೋಣ? ಮನೆ ಹತ್ರ ಹೋಗಿ ಬರೋಣ ಬಾ. ಪೂರ್ತಿ ಪ್ರಪಂಚನೇ ಸುತ್ಬೋದು, ಆದರೆ ಹೆಣ್ಮಕ್ಳಿಗೆ ತಮ್ಮ ತವ್ರ ಮನೆ ಮೇಲಿರೋ ಪ್ರೀತಿ ಯಾವತ್ತೂ ಕಮ್ಮಿ ಆಗಲ್ಲ. ಅದೇ ಅವ್ರ ಫೇವ್ರೆಟ್ ಪ್ಲೇಸ್ ಕೂಡ ಆಗಿರುತ್ತಲ್ವ. ಸೊ ನನಗೂ ಕೂಡ ನಮ್ಮೂರೇ ಫೇವ್ರೆಟ್. ಅದರಲ್ಲೂ ಈ ರಸ್ತೆಗಳು, ಇಲ್ಲಿರೋ ಮರಗಳು, ಎಲ್ಲದ್ರ ಬಗ್ಗೆನೂ ನನಗೆ ಎಮೋಷನ್ ಇದೆ. ಸೊ ಇಲ್ಲಿ ನಮ್ಮ ಮನೆ ಬಿಟ್ಟರೆ ಇದೊಂದು ಮನೆ ನಂಗೆ ತುಂಬ ಇಷ್ಟ ಆಗುತ್ತೆ, ನನ್ನ ತಮ್ಮನ ಮನೆ. ಸೊ ದೇವರು ಕೊಟ್ಟ ತಮ್ಮ ಅಂತಾರಲ್ಲ, ಆ ರೀತಿಯ ತಮ್ಮಂದ್ರು ಇಬ್ಬರಿದ್ದಾರೆ, ಅವರ ಮನೆ ಇದು. ಒಳಗೆ ಹೋಗೋಣ. ಬೇಗ ಬರ, ಗಾಡಿ ತಗೋಬಾ. ಇಲ್ಲ ಟ್ರಿಪ್ಸ್ ಹೋಗೋಣ? ಬೇಡ ಬಾ, ತಗೊಂಡ್ ಬಾ. ಇದು ತಗೋಬರೋಣ ಅನ್ನಲ್ಲ. ಕಬ್ಬಣದ ಗೇಟು, ಕಾಂಪೌಂಡ್ಗಳು ಅದೆಲ್ಲ ಇರೋ ಕಾಲದಲ್ಲಿ ಈ ರೀತಿ ಮಲೆನಾಡು, ಅಪ್ಪಟ ಮಲೆನಾಡಲ್ಲಿ ಈ ರೀತಿ ಗೇಟ್ಗಳು ಸಿಗೋದೇ ತುಂಬ ಅಪರೂಪ. ನನಗಂತೂ ಇದು ಸಖತ್ ಇಷ್ಟ. ಇಕ್ಕೇರಿ ನಮ್ಮ ಮನೆಯಿಂದ ಆ್ಯಕ್ಚುಲಾಗಿ 1-1.5 ಕಿಲೋಮೀಟ್ರ್ ಅಷ್ಟೇ. ಬಟ್ ರಸ್ತೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಸುತ್ಕೊಂಡು ಬರ್ತೀವಿ. ಒಂದು 3 ಕಿಲೋಮೀಟ್ರ್ ಆಗುತ್ತೆ. ಇಕ್ಕೇರಿ ಯಾರ್ಯಾರು ನೋಡಿಲ್ವೋ ದಯವಿಟ್ಟು ಒಮ್ಮೆ ಬನ್ನಿ, ಇಕ್ಕೇರಿ ನೋಡಿ. ತುಂಬ ಇತಿಹಾಸ ಪ್ರಸಿದ್ಧ ಸ್ಥಳ ಇದು. ಈ ಇಕ್ಕೇರಿ ಬಗ್ಗೆ ಈ ಹಿಂದೆ ಒಂದು ಬ್ಲಾಗಲ್ಲಿ ಹೇಳಿದ್ದೆ ಕೂಡ, ಅದನ್ನು ನೀವು ಹೋಗಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು ಕೂಡ.
ನಮಗಂತೂ ಇಕ್ಕೇರಿ ಒಂದು ರೀತಿಯಲ್ಲಿ ಪಕ್ಕದ ಮನೆ ಥರ ಆಗ್ಬಿಟ್ಟಿದೆ. ಯಾವಾಗ ಬಂದರೂ ಇಕ್ಕೇರಿಗೆ ಹೋಗ್ತೀವಿ, ಯಾರೇ ಮನೆಗೆ ಬಂದರೂ ಇಕ್ಕೇರಿಗೆ ಕರ್ಕೊಂಡು ಹೋಗ್ತೀವಿ, ನೋಡಿ ನೋಡಿ ಈ ಪ್ಲೇಸನ್ನು ಅಂತ. ಸೊ ಅಷ್ಟು ಇಷ್ಟನೂ ಹೌದು, ಹಾಗೆ ಹತ್ರನೂ ಆಗಿರೋದ್ರಿಂದ ಹೋಗಿ ಬರೋಕ್ಕೂ ಈಸಿ ಇರುತ್ತೆ ನಮಗೆ. ಇಲ್ಲೇ ಹತ್ತದು ಎಲ್ಲ ಒಂದು ಆಗಿದೆ. ಇಕ್ಕೇರಿ ಬಗ್ಗೆ ಈ ಹಿಂದಿನ ವ್ಲಾಗಲ್ಲಿ ಕೆಲವು ಮಾಹಿತಿ ಕೊಟ್ಟಿಲ್ಲ, ಅದನ್ನು ಇವಾಗ ಕೊಡ್ತಾ ಇದ್ದೀನಿ. ಏನಂದರೆ ಇಲ್ಲಿ ಕ್ಯಾಮ್ರಾ ಅಲೌ ಇಲ್ಲ. ಸೊ ಕ್ಯಾಮ್ರಾ ತಂದು ಫೋಟೋಶೂಟ್ ಮಾಡ್ತೀನಿ ಅಂತ ಯಾರೂ ಅನ್ಕೋಬೇಡಿ. ಮೊಬೈಲಲ್ಲಿ ಶೂಟ್ ಮಾಡೋಕ್ಕೇನು ತೊಂದರೆ ಇಲ್ಲ. ಸೊ ನಾವು ಮೊಬೈಲಲ್ಲೇ ಎಲ್ಲ ಕಡೆ ಶೂಟ್ ಮಾಡ್ತಾ ಇದ್ವಿ. ಇನ್ನೊಂದು, ದೇವಸ್ಥಾನದ ಒಳಗಡೆ ಯಾರಿಗೂ ಶೂಟ್ ಮಾಡೋಕ್ಕೆ ಅವಕಾಶ ಕೊಡಲ್ಲ. ಅದಕ್ಕೆ ನೀವು ಕೂಡ ಆ ನಿಯಮಕ್ಕೆ ರೆಸ್ಪೆಕ್ಟ್ ಕೊಡಿ. ಸೊ ನಾವು ಹಾಗೆ ರೆಸ್ಪೆಕ್ಟ್ ಕೊಟ್ಬಿಟ್ಟು ನಾವೆಲ್ಲೂ ಒಳಗಡೆ ಶೂಟ್ ಮಾಡಿಲ್ಲ, ಹೊರಗಡೆ ಮಾತ್ರ ಶೂಟ್ ಮಾಡ್ಕೊಂಡ್ವಿ. ನಾನು ಹಾಸನದಿಂದ ಟ್ರೈನಲ್ಲಿ ಹೋಗುವಾಗ ಈ ಥರ ಒಂದು ಪ್ಲೇಸ್ ನೋಡಿದ್ದೆ. ಇಲ್ಲಿ ಫುಲ್ ಯೆಲ್ಲೋ ಫ್ಲವರ್ಸ್ ಇರೋದನ್ನು ನೋಡಿದ್ದೆ. ವಾವ್, ಚೆನ್ನಾಗಿದೆಯಲ್ಲ ಅನಿಸಿತ್ತು. ನನ್ನ ಪುಣ್ಯಕ್ಕೆ ನಾನು ಇಕ್ಕೇರಿ ದೇವಸ್ಥಾನಕ್ಕೆ ಹೋದಾಗ ಕೂಡ ಅದೇ ಥರ ಪ್ಲೇಸ್ ಕಾಣ್ತು. ಸೊ ಅಲ್ಲಿ ಹೋಗ್ಬಿಟ್ಟು ಫೋಟೋಶೂಟ್ ಮಾಡಿದ್ವಿ. ಆ್ಯಕ್ಚುಲಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಅಂದರೆ ಗ್ರೀನ್ ಆ್ಯಂಡ್ ಯೆಲ್ಲೋ ಕಾಂಬಿನೇಷನ್ ನಿಜಕ್ಕೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅಲ್ಲೊಂದು ನಾಯಿ ಮರಿ ಕೂಡ ಸಿಕ್ಬಿಡ್ತು. ಅದು ಕೂಡ ನನ್ನ ಜೊತೆ ಬಂದು ಕೂತ್ಕೊಂಡು ಫೋಟೋಶೂಟ್ ಮಾಡಿಸ್ಕೊಳ್ತು. ಚೆನ್ನಾಗಿತ್ತು. ಬಾ ಇಲ್ಲಿ ಬಾ ಇಲ್ಲಿ ಬಾ ಇಲ್ಲಿ ಬಾ ಇಲ್ಲಿ ಬಾ. ಹಲೋ. ನಮಗೆ ಗೂಗಲಲ್ಲಿ ಸಿಗೋದು ಒಂದಿಷ್ಟು ಪ್ಲೇಸ್ ಆದರೆ ಗೂಗಲ್ ಅಲ್ಲದೇ ಒಂದಿಷ್ಟು ಹಿಡನ್ ಪ್ಲೇಸಸ್ ಇರ್ತವೆ. ಸೊ ನಮಗೆ ಇಲ್ಲಿದೆ ಹತ್ತಿರದಲ್ಲೇ ಒಂದು ಆಂಜನೇಯ ದೇವಸ್ಥಾನ ಗೊತ್ತು. ಯಾವಾಗಲೂ ನಾವು ವರ್ಷಕ್ಕೊಮ್ಮೆ ಹೋಗ್ಬಿಟ್ಟು ಅಲ್ಲಿ ಹಣ್ಕಾಯಿ ಮಾಡಿಸ್ಕೊಬರ್ತೀವಿ. ಆ ದೇವಸ್ಥಾನದ ಹತ್ರ ಹೋಗೋಣ ಅಂತ ಹೊರಟಿದ್ವಿ. ಆ್ಯಕ್ಚುಲಿ ಆ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಅದಕ್ಕೆ ಹೋಗೋ ರಸ್ತೆ ಕೂಡ ಅಷ್ಟೇ ಚೆನ್ನಾಗಿದೆ. ಈಗ ಮುಂದೆ ವಿಡಿಯೋದಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅದು. ಅಲ್ಲ ಒಂದು ಪುಟಾಣಿ ಕಲ್ಲಿನ ದೇವಸ್ಥಾನ, ಅದರ ಪಕ್ಕದಲ್ಲೇ ಒಂದು ಬಾವಿ, ಸುತ್ತಮುತ್ತ ಫುಲ್ ಗ್ರೀನರಿ, ಕಾಡು ಮರಗಳು. ಇದಕ್ಕಿಂತ ಇನ್ನೇನು ಬೇಕು ಅಲ್ವಾ? ನಿಸರ್ಗನ ಇಷ್ಟಪಡುವಂಥವ್ರಿಗೆ ಇಂಥ ದೇವಸ್ಥಾನಗಳು ತುಂಬ ಇಷ್ಟಪಡುತ್ತೆ. ನನಗೆ ಈ ದೇವಸ್ಥಾನದ ಹಿಸ್ಟ್ರಿ ಗೊತ್ತಿಲ್ಲ, ಆದರೆ ಇಕ್ಕೇರಿ ಸಂಸ್ಥಾನದ ಕಾಲದ್ದು ಅಂತ ಅಂದಾಜಿಸ್ಬೋದು ಆ್ಯಕ್ಚುಲಾಗಿ. ಈ ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕಳೆದ್ವಿ. ಅಲ್ಲಿಂದ ಮತ್ತೆ ಮನೆಗೆ ವಾಪಸ್ ಹೋದ್ವಿ. ಮನೆಯಲ್ಲಿ ಚಕ್ಲಿ ಕಂಬಳ ಆರಂಭ ಆಗಿತ್ತು. ಸೊ ಚಕ್ಲಿ ಮಾಡೋದಕ್ಕೆ ಆರಂಭಿಸ್ಕೊಂಡ್ವಿ. ವಿಡಿಯೋ ಮಾಡ್ತಿದ್ದಾರೆ ನೋಡಿ. ಅವಳಿಗೆ ಇಲ್ಲಿ ಕೆಲಸ ಇದನ್ನ ಮಾಡೋದ್ ಬಿಟ್ಕೊಂಡು ಚಕ್ಲಿ ಮಾಡೋಣ ಅಂತ ಹೇಳ್ಕೊಂಡ. ತಡಿಯಮ್ಮ, ಕಾರ್ ಇನ್ಸ್ಪೆಕ್ಷನ್ ವಿಡಿಯೋ ಒಂದು ಹಾಕ್ಬಿಡ್ತೀನಿ. ಅವ್ರು ಅರ್ಜೆಂಟ್ ಮಾಡ್ತಿದಾರಂತ. ಏನು ನೀವು ಕೆಲಸನೇ ಮಾಡಿಲ್ವಾ ಹಾಗಾದರೆ ಅಂತ ಕೇಳಬೇಡಿ. ನಾನು ಕೆಲಸ ಮಾಡಿದ್ದೀನಿ. ಬಟ್ ಈ ಟೈಮಲ್ಲಿ ನನಗೆ ಕಾರ್ ಇನ್ಶೂರೆನ್ಸ್ ಮಾಡಿದ್ದೆ. ಸೊ ಅದರದ್ದು ಇನ್ಸ್ಪೆಕ್ಷನ್ ವಿಡಿಯೋ ಹಾಕಬೇಕಿತ್ತು. ಅದೇನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂತ ವೆಯ್ಟ್ ಮಾಡ್ತಾ ಇದ್ದೆ ಏನೋ ಒಂದು ಮೆಸೇಜ್ಗೆ. ಸೊ ಇನ್ಸ್ಪೆಕ್ಷನ್ ವಿಡಿಯೋ ಹಾಕಿ ಬಂದಮೇಲೆ ನಾನು ಚಕ್ಲಿ ಮಾಡಿದ್ದೀನಿ, ಆಯಿತಾ.
ತುಂಬ ಮನೆಯಲ್ಲಿ ಈ ಚಕ್ಲಿನ ಡೈರೆಕ್ಟಾಗಿ ಬಿಡ್ತಾನೆ ಸುತ್ತಾರೆ. ನಾನು ವಿಡಿಯೋಗಳಲ್ಲಿ ನೋಡಿದ್ದೀನಿ. ಬಟ್ ನಮ್ಮ ಮನೇಲಿ ಇದುವರೆಗೂ ಆ ರೀತಿ ಟ್ರೈ ಮಾಡಿಲ್ಲ. ಟ್ರೈ ಮಾಡಿದರೂ ಬಂದಿಲ್ಲ ಕೂಡ. ಆ್ಯಂಡ್ ಡೈರೆಕ್ಟಾಗಿ ಬಾಣಲಿಗೆ ಬಿಡೋದು ನಮ್ಗೆ ಗೊತ್ತಿಲ್ಲ. ನಮ್ಗೆ ಇದೇ ರೀತಿಯೇ ಮಾಡೋಕ್ಕೆ ಬರೋದು. ನಾವು ಬಿಟ್ಕೊಳ್ತೀವಿ, ಆಮೇಲೆ ಸುತ್ತೀವಿ, ಆಮೇಲೆ ಬಾಣಲಿಗೆ ಹಾಕ್ತೀವಿ. ಆ್ಯಂಡ್ ನಮ್ಮಮ್ಮ ಚಕ್ಲಿ ಮಾಡೋದ್ರಲ್ಲಿ ಎಕ್ಸ್ಪರ್ಟು. ನಿಜವಾಗ್ಲೂ ಹೇಳ್ತೀನಿ, ಅವ್ರು ಮಾಡೋ ಚಕ್ಲಿನ ಇಟ್ಕೊಂಡು ತಿಂತೀವಿ. ನಾವೆಲ್ಲರೂ ಕಾದ್ಬಿಟ್ಟು ಇಟ್ಕೊಂಡು ತಿಂತೀವಿ. ಅಷ್ಟು ಚೆನ್ನಾಗಿ ಮಾಡ್ತಾರೆ ಚಕ್ಲಿ ಅಮ್ಮ. ಸಾಗರದಲ್ಲಿ ತುಂಬ ಫೇಮಸ್ ಗಣಪತಿಗಳಿದೆ. ಅದರಲ್ಲಿ ಎಸ್.ಎನ್. ನಗರದ ಗಣಪತಿ ಕೂಡ ಒಂದು. ಇಡೀ ಎಸ್.ಎನ್. ನಗರನೇ ಸೇರಿಬಿಟ್ಟು ಒಂದು ಗಣಪತಿಯನ್ನು ಕೂರಿಸ್ತಾರೆ. ಆ ಗಣಪತಿಗೆ ಸಾಕಷ್ಟು 10-11 ದಿನ ಪೂಜೆಯನ್ನು ಮಾಡ್ತಾರೆ. ವಿವಿಧ ರೀತಿಯ ಕಾರ್ಯಕ್ರಮ ಇಟ್ಕೊಳ್ತಾರೆ. ಅದನ್ನು ನೋಡೋದಕ್ಕೆ ಕಣ್ಸಾಲು. ಸೊ ಅಲ್ಲಿ ಹೋಗ್ಬಿಟ್ಟು ಗಣಪತಿನ ನೋಡ್ಕೊಬಂದು ನಮ್ಮ ದಿನವನ್ನು ಮುಗಿಸಿದ್ವಿ.